ಪಾಸ್ಕಾ ಕಾಲದ 7ನೇ ಶನಿವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕನೊಂದಿಗೆ ಪ್ರತ್ಯೇಕವಾಗಿರಲು ಪೌಲನಿಗೆ ಅಪ್ಪಣೆ ಕೊಡಲಾಯಿತು. 3 ದಿನಗಳ ನಂತರ ಪೌಲನು ಸ್ಥಳೀಯ ಯಹೂದ್ಯ ಮುಖಂಡರು ತನ್ನ ಬಳಿಗೆ ಬರುವಂತೆ ಹೇಳಿ ಕಳುಹಿಸಿದನು. ಅವರು ಬಂದಾಗ, ನನ್ನ ಸೋದರ ಇಸ್ರಾಯೇಲರೇ, ನಾನು ನಮ್ಮ ಜನರಿಗೆ ವಿರೋಧವಾಗಿ ಆಗಲಿ ನಮ್ಮ ಪೂರ್ವಜರಿಂದ ಬಂದ ಸಂಪ್ರದಾಯಗಳಿಗೆ ವಿರೋಧವಾಗಿ ಆಗಲಿ ಏನನ್ನು ಮಾಡಿಲ್ಲ. ಆದರೂ ಜೆರುಸಲೇಮಿನಲ್ಲಿ ನನ್ನನ್ನು ಕೈದಿಯನ್ನಾಗಿಸಿ ರೋಮನರ ಕೈಗೆ ಒಪ್ಪಿಸಲಾಯಿತು. ಇವರು ನನ್ನನ್ನು ವಿಚಾರಣೆಗೆ ಒಳಪಡಿಸಿದರು. ಮರಣ ದಂಡನೆಗೆ ಗುರಿ ಮಾಡುವಂತ ಅಪರಾಧ ಏನನ್ನು ನನ್ನಲ್ಲಿ ಕಾಣಲಿಲ್ಲ. ಈ ಕಾರಣ ನನ್ನನ್ನು ಬಿಡುಗಡೆ ಮಾಡಬೇಕೆಂದಿದ್ದರು. ಆದರೆ ಯಹೂದ್ಯರು ಇದನ್ನು ಪ್ರತಿಭಟಿಸಿದರು. ಆಗ ನಾನು ಚಕ್ರವರ್ತಿಗೆ ಅಪೀಲು ಮಾಡಬೇಕಾಯಿತು. ನನ್ನ ಸ್ವದೇಶಿಯರ ಮೇಲೆ ದೋಷಾರೋಪಣೆ ಮಾಡಬೇಕೆಂದು ನಾನು ಹಾಗೆ ಮಾಡಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಿ ಮಾತನಾಡಲು ಬಯಸಿದೆ. ಇಸ್ರಾಯೇಲ್ ಜನತೆ ಯಾರ ನಿರೀಕ್ಷೆಯಲ್ಲಿ ಇದೆಯೋ ಅವರ ನಿಮಿತ್ತವೇ ನಾನು ಹೀಗೆ ಸರಪಣಿಗಳಿಂದ ಬಂಧಿತನಾಗಿದ್ದೇನೆ ಎಂದನು. ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ 2 ವರ್ಷಗಳವರೆಗೆ ವಾಸವಾಗಿದ್ದನು. ತನ್ನನ್ನು ನೋಡಲು ಬಂದವರನ್ನೆಲ್ಲ ಆದರದಿಂದ ಬರಮಾಡಿಕೊಳ್ಳುತ್ತಿದ್ದನು. ಭಯಭೀತಿ ಇಲ್ಲದೆ ಹಾಗೂ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದನು. ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಉಪದೇಶಿಸುತ್ತಿದ್ದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ. ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ. ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ. ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು. ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಸತ್ಯ ಸ್ವರೂಪನಾದ ಪ್ರಭು ಸತ್ಯಪ್ರಿಯನು. ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನ್ನು. ಶ್ಲೋಕ. ಪ್ರಭು ಸತ್ಪುರುಷನು ಸೇರುವನು ನಿಮ್ಮ ಸನ್ನಿಧಿಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನು ಪವಿತ್ರಾತ್ಮರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡುವೆನು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪೇತ್ರನು ಹಿಂತಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಭೋಜನದ ಸಮಯದಲ್ಲಿ ಯೇಸುವಿನ ಪಕ್ಕದಲ್ಲೇ ಹೊರಗಿ, ಪ್ರಭು, ನಿಮ್ಮನ್ನು ಹಿಡಿದುಕೊಡುವಂತಹ ಸ್ವಾಮಿ ದ್ರೋಹಿ ಯಾರು ಎಂದು ಕೇಳಿದವನೇ ಅವನು. ಇವನನ್ನು ಕಂಡು ಪೇತ್ರನು, ಪ್ರಭು, ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು. ಅದಕ್ಕೆ ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ. ಅದರಿಂದ ನಿನಗೇನಾಗಬೇಕು? ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸಹೋದರರಲ್ಲಿ ಹಬ್ಬಿತು. ಯೇಸು, ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯೆಂದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ. ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ. ಇದನ್ನೆಲ್ಲ ಬರೆದಿಟ್ಟವನು ಅವನೇ. ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು. ಯೇಸು ಮಾಡಿದ ಕಾರ್ಯಗಳು ಇನ್ನು ಎಷ್ಟೋ ಇವೆ. ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಹಿಡಿಸಲಾಗದೆಂದು ನೆನೆಸುತ್ತೇವೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ತಲಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನ್ನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ದಿನವೆಲ್ಲ ದುಡಿದರು ಬದುಕೆಲ್ಲ ಬರಿದು ಏನನ್ನು ನಾನೀಡಲಿ. ಆಸೆಗಳ ಕೊಯ್ದು ಕಾಮನೆಗಳ ಉರಿಸಿ ಶುದ್ಧ ಮನ ನೀಡುವೆ. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನೇ ಸ್ವೀಕರಿಸು. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನು ಸ್ವೀಕರಿಸು. ನಿನ್ನ ಮುಡಿಗೇರಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿದ್ದ ಜೀವ ನನ್ನದೆಂಬ ಭ್ರಮೆಯು ಏನೇನು ಭಾವನೆ. ನೀನಿಲ್ಲದ ಬದುಕು ಕ್ಷಣವೆಂದು ಮರೆತು ಗೋಪುರ ಆಸೆಯು. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸೋ. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸು. ಸತ್ಯ ಸ್ಮೃತಿಯಾಗಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ.